ಡಿಫೆನ್ಸ್ ಲಾಯರ್ ಪ್ರತಿ ಸಲ ನನ್ನ ಕ್ರಿಮಿನಲ್ ಅಂತಿದ್ದಾರೆ. ಹನಿ ನೀರಿಗೋಸ್ಕರ ಒದ್ದಾಡ್ತಿದ್ದ ನನ್ನ ಜನರಿಗೋಸ್ಕರ, ತಂಗಿ ಪ್ರೀತಿನ, ನನ್ನ ಕರಿಯರ್ನ ಬಿಟ್ಟು ಜೈಲ್ಗೆ ಹೋದ ನಾನ್ ಕ್ರಿಮಿನಲ್ ಆದ್ರೆ ನನ್ನ ಜನರ ಜಮೀನುಗಳನ್ನ ಕಿತ್ಕೊಂಡು ಅವ್ರ ಕೆಲಸನೂ ಕಿತ್ಕೊಂಡ್ರೆ ಇವರು ಕ್ರಿಮಿನಲ್ಸ್ ಅಲ್ವಾ? ಬದುಕು ಕಟ್ಕೊಳ್ಳೋಕೆ ಅಂತ ಕಂಪನಿ ಕೆಲ್ಸಕ್ಕೆ ಸೇರಿದ ಇವರಿಗೆ ಹೀರೋಗ್ ಸರಿಯಾಗಿ ಜಾಗ ಕೊಡದೆ, ದುಡಿಮೆಗೆ ತಕ್ಕ ಸಂಬಳನೂ ಕೊಡದೆ, ಕಷ್ಟ ಹೇಳ್ಕೊಳಕ್ ಹೋದ್ರೆ ಕೈ ಕಾಲು ತೆಗಿತೀನಿ ಅಂತ ಹೆದರಿಸೋ ಇವರು ಕ್ರಿಮಿನಲ್ಸ್ ಅಲ್ವಾ? ಒಂದೊತ್ತಿನ ಹಸಿವಿಗೋಸ್ಕರ ಈ ಮಣ್ಣಲ್ಲಿ ಹುಟ್ಟಿರೋ ಮಕ್ಕಳು, ಈ ಮಣ್ಣಿಂದ ಹುಟ್ಟಿರೋ ಕಬ್ಬಿಗೋಸ್ಕರ ತಮ್ಮ ಪ್ರಾಣನೇ ಕಳ್ಕೊತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ದುರಂತ ಇನ್ನೇನಿದೆ ಯುವರ್ ಆನರ್? ಬ್ರಿಟಿಷರ್ ಬಂದು ನಮ್ಮ ದೇಶನ ಕೊಳ್ಳೆ ಹೊಡೆದಂಗೆ 16 ವರ್ಷಗಳಿಂದ ಪರಾಂಡೆ ಕಂಪನಿಯವರು ಈ ಮಣ್ಣನ್ನ ಮಾರ್ಕೊಳ್ತಾ ರೋಣಾಪುರ ಸಂಪದನ ಕೊಳ್ಳೆ ಹೊಡೆದು ಇಲ್ಲಿನ ಜನರಿಗೆ ಉಳಿತಿರೋದು ಕೇವಲ ಭಯ ಮತ್ತು ನಿರಾಸೆ. 21 ವರ್ಷಗಳ ಹಿಂದೆ ನಾ ಅಲ್ಲಿದ್ದೆ, ಇವತ್ತು ಇಲ್ಲಿದ್ದೀನಿ. ಆದ್ರೆ ನಮ್ಮ ಊರಿನ ಸಮಸ್ಯೆ ಮಾತ್ರ ಅಲ್ಲೇ ಇದೆ ಯುವರ್ ಆನರ್, ಅಲ್ಲೇ ಇದೆ. ನಾನ್ ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಇನ್ಮೇಲಿಂದ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ಪ್ರಾಣಿಗಳಿಂದ ಬೆಳೆನ ಕಾಪಾಡೋದಕ್ಕೆ ಬಂದೂಕು ಹಿಡಿಬೇಕಾಗಿಲ್ಲ, ಸುತ್ತ ಬೇಲಿ ಹಾಕಿದ್ರೆ ಸಾಕು. ಇನ್ನೊಂದು ಅಪ್ಲಿಕೇಶನ್ ಹಾಕೋಣ. ಈ ಸಲ ಕಳೆದಾಕಿದ್ರೆ ಇಡೀ ಅಪ್ಲಿಕೇಶನ್ ರೆಡ್ ಇಂಕಲ್ಲಿರುತ್ತೆ. ಭಯ ಪಡಬೇಡ, ನಾ ಬಂದಿದ್ದು ಸೈನ್ ಹಾಕಕ್ಕೆ, ಬಾಂಬ್ ಹಾಕಕ್ಕಲ್ಲ. ಇದುವರೆಗೂ ಈ ಟೇಬಲ್ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಮಾತಾಡ್ಕೊಂಡ್ ಬಂದಿರ್ತೀಯ. ಆದ್ರೆ ನಾನು ಸ್ಟಾಪ್ ಮಾಡೋದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ನಾನ್ ಮಾಡದೇ ಇರೋ ಮರ್ಡರ್ಗೆ ಐ ವಿಟ್ನೆಸ್. ಇಲ್ಲಿವರೆಗೂ ನಿನ್ ಬಿಸ್ನೆಸ್ ನೋಡ್ಕೊತಾ ಇದ್ದ, ಕೊನೆಯದಾಗಿ ನಿನ್ನ ನೋಡ್ಲಿ ಅಂತ ತಂದಿದ್ದೀನಿ. ಇನ್ಮೇಲಿಂದ ರೋಣಾಪುರದ ಮೇಲೆ ಯಾರ ದೃಷ್ಟಿನೂ ಬೀಳಬಾರ್ದು. ಕಾಲ್ ಮುಟ್ಟಿಸ್ಕೋಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪಲ್ಲ, ನಾನ್ ಕಾಲಿಟ್ಟ ಮೇಲೂ ಆಸೆ ಪಡೋದು ತಪ್ಪು. ಇನ್ ಮುಂದೆ ಯಾರು ಊರು ಯಾವಾಗ ಹೋಗ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಯಾರು ಯಾವಾಗ ಹೋಗ್ಬೇಕಂತ ನಾನೇ ಡಿಸೈಡ್ ಮಾಡ್ಬೇಕಾಗತ್ತೆ. ನಾನ್ ಮಾಡೋ ಪ್ರತಿ ಕೆಲ್ಸದಲ್ಲೂ ನೀ ನನ್ನ ಹಿಂದೆ ಇದೆಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀ ತುಂಬಾ ಹಿಂದೆ ಎದ್ಬಿಟ್ಟಿದ್ಯಾ. ಮನುಷ್ಯನಿಗೆ ಹಸಿವು ಆರೋಗ್ಯ ಎರಡು ತುಂಬಾ ಮುಖ್ಯ. ಹಸಿವನ್ನ ಯಾರು ಬೇಕಾದ್ರೂ ನೀಗಿಸ್ಬೋದು, ಆದ್ರೆ ಆರೋಗ್ಯನ ಎಲ್ಲರ ಕೈಯಲ್ಲೂ ಕೊಡಕ್ಕಾಗಲ್ಲ. ಅದನ್ನ ನನ್ನ ತಂಗಿ ಗಂಡ ಕೊಡ್ತಾ ಇದ್ದೀನಿ ಅಂತ ತುಂಬಾ ಹೆಮ್ಮೆ ಇತ್ತು. ಆದ್ರೆ ನೀ ಕಳಿಸೋ ಮೆಡಿಸಿನ್ಗಳಿಂದ ಇಷ್ಟೊಂದು ಜನ ಪ್ರಾಣ ಕಳ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಜನರಿಗೋಸ್ಕರ ನಾನು ಯಾರನ್ನು ಬೇಕಾದ್ರೂ ಕಳ್ಕೋತೀನಿ, ಆದ್ರೆ ಜನರನ್ನೇ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀರಿಗೆ ಬಿದ್ದಿದ್ಯಾ, ಈಜ್ಕೊಂಡು ಆಚೆ ಬರ್ತೀಯಾ ಅಂತ ಇಲ್ಲಿವರೆಗೂ ಕಾದೆ. ಆದ್ರೆ ನೀನ್ ಬಿದ್ದಿರೋದು ರಕ್ತದ ಕಡಲಲ್ಲಿ. ಅದು ನಿನ್ನ ಈಜಕ್ ಬಿಡದೆ ಹೆಪ್ಗಟ್ಟಿದೆ ಅಂತ ಗೊತ್ತಾಯ್ತು. ಇದರಲ್ಲಿ 2 ವ್ಯಕ್ತಿತ್ವಗಳಿವೆ. ಒಂದು ನಾನು ಆರಿಸ್ಕೊಂಡಿದ್ದು, ಇನ್ನೊಂದು ನಿನ್ನ ಆವರಿಸ್ಕೊಂಡಿರೋದು. ಇಬ್ರು ದಾರಿಗಳು ಬೇರೆ ಬೇರೆ ಆದಾಗ ಪ್ರಯಾಣ ಒಟ್ಟಿಗೆ ಮಾಡಕ್ಕಾಗಲ್ಲ. ಇಡೀ ಮಣ್ಣೆ ನಿನ್ ಕೈಯಲ್ಲಿ 2 ನಿಮಿಷ ಇರಕ್ ಬಿಡ್ಲಿಲ್ಲ. ಇನ್ನೀ ರೋಣಾಪುರ ಬಿಡ್ತೀನ? ನಿನಗಿದು ಬರೀ ಹಣ, ಆದ್ರೆ ನನಗೆ ಸಾವಿರಾರು ಜನರ ಜೀವನ.